Hello dear students and my dear friends, welcome back to Royson Creations YouTube ಚಾನಲ್. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ ಪ್ರಥಮ PUCಯ ಅರೌಂಡ್ ಅ ಮೆಡಿಸಿನಲ್ ಕ್ರೀಪರ್ ಎಂಬ ಪಾಠದ ಸಂಪೂರ್ಣ ಸಾರಾಂಶವನ್ನು ಕೇವಲ 12 ವಾಕ್ಯಗಳಲ್ಲಿ ಸಂಪೂರ್ಣವಾಗಿ ಕಲಿಯೋಣ ಬನ್ನಿ. ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ಇನ್ನೊಂದು ಹೊಸ ಯೂಟ್ಯೂಬ್ ಚಾನಲನ್ನು ನಾವು ಆರಂಭ ಮಾಡಿದ್ದೇವೆ. ಅದರ ಹೆಸರು ರಾಯ್ಸನ್ ವ್ಲಾಗ್ಸ್. ಆ ಚಾನಲಿನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಹಾಗೂ ಕಮೆಂಟ್ ಬಾಕ್ಸಿನಲ್ಲಿ ನೀಡಿದ್ದೇನೆ. ದಯವಿಟ್ಟು ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಸರಿ ವಿದ್ಯಾರ್ಥಿಗಳೇ, ಈ ಪಾಠದ ಸಮರಿಗೆ ಬರೋಣ. ದಿಸ್ ಸ್ಟೋರಿ ಈಸ್ ರಿಟನ್ ಬೈ ಪೂರ್ಣಚಂದ್ರ ತೇಜಸ್ವಿ. ಅರೌಂಡ್ ಅ ಮೆಡಿಸಿನಲ್ ಕ್ರೀಪರ್ ಎಂಬ ಕಥೆಯನ್ನು ಬರೆದಿರುವಂಥವರು ಪೂರ್ಣಚಂದ್ರ ತೇಜಸ್ವಿಯವರು. ಒನ್ ಡೇ ತೇಜಸ್ವಿ ಆ್ಯಂಡ್ ಮಾರಾ ವರ್ ಎರೆಕ್ಟಿಂಗ್ ಅ ಬ್ಯಾಂಬೂ ಫ್ರೇಮ್. ಒಂದು ದಿನ ತೇಜಸ್ವಿ ಮತ್ತು ಮಾರಾ ಎಂಬ ಕೆಲಸದಾಳು ಒಂದು ಬಿದಿರಿನ ಚಪ್ಪರವನ್ನು ನಿಲ್ಲಿಸ್ತಾ ಇದ್ದರು. ಸಣ್ಣ ಬ್ರಾಡ್ ಸಮ್ ಕ್ರೀಪರ್ಸ್ ಟು ಟೈ ದ ಬ್ಯಾಂಬೂ ಫ್ರೇಮ್. ಆ ಬಿದಿರಿನ ಚಪ್ಪರವನ್ನು ಕಟ್ಟಲು ಸಣ್ಣ ಎಂಬ ಇನ್ನೊಬ್ಬ ಕೆಲಸದಾಳು ಕೆಲವು ಬಳ್ಳಿಗಳನ್ನು ತಂದನು. ದೆರ್ ವಾಸ್ ಅ ಮೆಡಿಸಿನಲ್ ಕ್ರೀಪರ್ ಇನ್ ದ ಬಂಡಲ್. ಆ ಬಳ್ಳಿಗಳ ರಾಶಿಯಲ್ಲಿ ಒಂದು ಔಷಧೀಯ ಸಸ್ಯದ ಬಳ್ಳಿಯೂ ಸಹ ಇತ್ತು. All of them went to see the creeper, and Mara tied the creeper to a nearby plant so that it could be found when needed. ಎಲ್ಲರೂ ಅಂದರೆ ತೇಜಸ್ವಿ, ಮಾರ ಮತ್ತು ಸಣ್ಣ ಆ ಬಳ್ಳಿಯನ್ನು ನೋಡಲು ಹೋಗುತ್ತಾರೆ. ಆ ಬಳ್ಳಿಯನ್ನು ಕಂಡೊಡನೆ ಮಾರನು ಆ ಬಳ್ಳಿಯನ್ನು ಹತ್ತಿರದಲ್ಲಿ ಇದ್ದಂಥ ಒಂದು ಮರಕ್ಕೆ ಕಟ್ಟುತ್ತಾನೆ. ಏಕೆಂದರೆ ಅವಶ್ಯಕತೆ ಇದ್ದಾಗ ಅದು ಸುಲಭವಾಗಿ ಸಿಗಬೇಕೆಂದು ಅವನ ಇಚ್ಛೆಯಾಗಿತ್ತು. ಮಾರಾ ಸೆಡ್ ದಟ್ ಎವ್ರಿ ಇಂಚ್ ಆಫ್ ಇಟ್ ವಾಸ್ ಯೂಸ್ಫುಲ್. ನಂತರ ಮಾರ ಹೇಳ್ತಾನೆ, ಆ ಬಳ್ಳಿಯ ಪ್ರತಿಯೊಂದು ಇಂಚು ಸಹ ಭಾಳಷ್ಟು ಉಪಯೋಗಕಾರಿಯಾಗಿದೆ ಅಂತ. ತೇಜಸ್ವಿ ಕೇಮ್ ಟು ನೋ ಅಬೌಟ್ ದ ಯೂಸಸ್ ಆಫ್ ದಟ್ ಕ್ರೀಪರ್ ಆಫ್ಟರ್ 20 years ಫ್ರಮ್ ಕೃಷ್ಣ. ತೇಜಸ್ವಿಯವರು ಆ ಬಳ್ಳಿಯ ಉಪಯೋಗವನ್ನು 20 ವರ್ಷಗಳ ನಂತರ ಕೃಷ್ಣನಿಂದ ಕೇಳಲ್ಪಡ್ತಾರೆ. ಒನ್ಸ್ ಕೃಷ್ಣ ಅ ಫಾರ್ಮ್ ಹ್ಯಾಂಡ್ ವಾಸ್ ಸಫರಿಂಗ್ ಫ್ರಮ್ ಪೈಲ್ಸ್. ಒಮ್ಮೆ ಕೃಷ್ಣ ಎಂಬ ಕೆಲಸದಾಳು ಪೈಲ್ಸ್ ಕಾಯಿಲೆಯಿಂದ ನರಳುತ್ತಾ ಇದ್ದ. ಕೃಷ್ಣ ಅಪ್ರೋಚ್ಡ್ ಅ ಮಲಯಾಳಿ ಗಾಡ್ ಮ್ಯಾನ್ ಫಾರ್ ದ ಕ್ಯೂರ್ ಆಫ್ ಪೈಲ್ಸ್. ಆಗ ಕೃಷ್ಣನು ಒಬ್ಬ ಮಲಯಾಳಿ ದೇವ ಮನುಷ್ಯನನ್ನು ಅವನಿಗಿದ್ದಂಥ ಪೈಲ್ಸನ್ನು ವಾಸಿ ಮಾಡುವಂತೆ ಅವರ ಬಳಿ ಹೋಗ್ತಾನೆ. ತೇಜಸ್ವಿ ಆ್ಯಂಡ್ ಕೃಷ್ಣ ಸರ್ಚ್ಡ್ ಫಾರ್ ದಟ್ ಕ್ರೀಪರ್, ಡಗ್ ಔಟ್ ಇಟ್ಸ್ ಟ್ಯೂಬರ್, ಗ್ರೌಂಡ್ ಇಟ್ ಆ್ಯಂಡ್ ಕೃಷ್ಣ ಟುಕ್ ಇಟ್ ವಿತ್ ಮಿಲ್ಕ್ ಫಾರ್ 5 days. ತೇಜಸ್ವಿ ಮತ್ತು ಕೃಷ್ಣ ಇಬ್ಬರು ಕೂಡ ಆ ಬಳ್ಳಿಯನ್ನು ಹುಡುಕಿದರು ಮತ್ತು ಅದರ ಬೇರನ್ನು ಹೊರಗೆ ತೆಗೆದು ಅದನ್ನು ಅರೆದು ಕೃಷ್ಣ ಅದನ್ನು ಹಾಲಿನಲ್ಲಿ ಬೆರೆಸಿ 5 ದಿನಗಳ ಕಾಲ ತೆಗೆದುಕೊಂಡ. ಕೃಷ್ಣ ವಾಸ್ ಕ್ಯೂರ್ಡ್ ಆಫ್ ಪೈಲ್ಸ್. 5 ದಿನಗಳ ನಂತರ ಕೃಷ್ಣನಿಗಿದ್ದಂಥ ಪೈಲ್ಸ್ ಕಾಯಿಲೆ ವಾಸಿಯಾಯಿತು. ಅಟ್ ಲಾಸ್ಟ್ ತೇಜಸ್ವಿ ಎಂಫಸೈಸಸ್ the importance of doing a deep study on these priceless natural resources. ಕೊನೆಯದಾಗಿ ತೇಜಸ್ವಿಯವರು ಈ ಬೆಲೆ ಕಟ್ಟಲಾಗದ ನೈಸರ್ಗಿಕ ಸಂಪನ್ಮೂಲಗಳ ಮಹತ್ವದ ಮೇಲೆ ಹೆಚ್ಚಿನ ಅಧ್ಯಯನ ಮಾಡುವಂತೆ ಒತ್ತಾಯಿಸುತ್ತಾರೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇದುವರೆಗೂ ಪ್ರಥಮ PUCಯ ಅರೌಂಡ್ ಅ ಮೆಡಿಸಿನಲ್ ಕ್ರೀಪರ್ ಎಂಬ ಪಾಠದ ಸಂಪೂರ್ಣ ಸಾರಾಂಶವನ್ನು ಕಲಿತಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.